ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರೀ ಇವತ್ತಿನ ದಿನ ಏನೇನು ಆಗ್ತದೆ ಅಂತೇಳಿ ನೋಡ್ರು. ಆ್ಯಕ್ಚುಲಿ ನಾಳೆ ನಮ್ಮ ಜಾನುನ್ ಬರ್ತಡೇ ಐತಿ. ಅದಕ್ಕೆ ಇವತ್ತು ನಾವು ಸ್ವಲ್ಪ ಡ್ರೆಸ್ ತೊಗೊಂಡು ಬರ್ಬೇಕಂತ ಹೊಂಟಿವಿ. ಆಮೇಲೆ ಮನೆಗೆ ಸ್ವಲ್ಪ ಸಾಮಾನು ತೊಗೊಂಡು ಬರ್ಬೇಕಂತ ಅಂದ್ಕೊಂಡಿದ್ದೆ. ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ನಮ್ಮ ಮನೆಯವ್ರು ಹೊಲಕ್ಕೊಂದು ಹೋಗ್ಬೇಕಂತ ಅರ್ಜೆಂಟ್ ಮಾಡಕತ್ತಿದ್ರೆ ಇನ್ನು ಫೋನ್ ತೆಗೆದ್ರೆ ಬೈಸ್ಕೊಳ್ಳೋದಾಗ್ತದೆ ಅಂತೇಳಿ ತೆಗಿಲಿಲ್ಲ. ಸುಮ್ಮನೆ ಟೈಮ್ ಪಾಸ್ ಮಾಡಬೇಡ್ರಿ. ಕೆಲವೊಂದು ಆನ್ಲೈನ್ನಾಗ ಆರ್ಡರ್ ಮಾಡ್ಬೇಕಂತ ಮಾಡಿದ್ದೆ, ಬಟ್ ಕ್ವಾಲಿಟಿ ಹೆಂಗೆ ಬರ್ತೈತೆ ಏನು, ಯಾಕಂದ್ರೆ ಪೂಜೆ ಸಾಮಾನಲ್ಲ, ಹಾಗಾಗಿ ನಾವು ಯೂಸ್ ಮಾಡೋದಾದ್ರೆ ವಾಪಸ್ ರಿಟರ್ನ್ ಮಾಡ್ಬೋದು, ಮತ್ತು ಸ್ವಲ್ಪ ದಿನ ಯೂಸ್ ಮಾಡಿ ತೆಗಿಬೋದು ಬಿಡ ಅಂತ ಅನ್ಬೋದು. ಹಾಗಾಗಿ ಮಾಡಿರಲಿಲ್ಲ, ಇಲ್ಲೇ ತೊಗೊಂಡು ಬಂದೆ. ಇದು ಒಂದು ಜಾನುಗ ಬರ್ತ್ಡೇ ಡ್ರೆಸ್ ಅಂತೇಳಿ. ಇವು ನೆಟ್ ತೊಗೊಂಡು ಬಂದ್ರೆ ಹಾಕ್ಕೊಳ್ಳೋದೇ ಇಲ್ಲ, ಚೂಸ್ತೈತೆ ಅಂತಾರೆ. ಹಾಗಾಗಿ ಇದು ಸಾಫ್ಟ್ ಇತ್ತು, ಆನಿಯನ್ ಕಲರ್, ಪಿಂಕ್ ಕಲರ್ ಐತಿ. ಹಾಗಾಗಿ ಇದು ನನಗೆ ಲೈಕ್ ಆಯ್ತು. ಜಾಸ್ತಿ ಇಲ್ಲಿ ವೆರೈಟಿ ಸಿಗಂಗಿಲ್ಲ ಅನ್ನಂಗಿರಿ ಒಳಗನ, ಜಾಸ್ತಿ ಕಿಡ್ಸ್ ಡ್ರೆಸ್ ನಾವು ಆಲ್ಮೋಸ್ಟ್ ಹುಬ್ಳಿ ಒಳಗೆ ತಂದಿರ್ತೀವಿ. ಬಟ್ ಈ ಸಲ ಹೋಗೋಕ್ಕಾಗಲೇ ಇಲ್ಲ, ಅದಕ್ಕೆ ಇಲ್ಲೇ ತೊಗೊಂಡು ಬರೋಣ ಅಂತೇಳಿ ಇಲ್ಲೇ ತೊಗೊಂಡ್ವಿ. ಜಾನುನ್ ಬರ್ತಡೇ ಇದ್ದಾಗ ನಮ್ಗೆ ಜಾಸ್ತಿ ಅಲ್ಲಿ ಇಲ್ಲಿ ಓಡಾಡೋಕ್ಕಾಗೋದೇ ಇಲ್ಲ, ಮಳೆಗಾಲ ಆಗಿರೋದ್ರಿಂದ ಹೆಚ್ಚಿಗೆ ಹೋಗಂಗಿಲ್ಲ. ಮಾನ್ಯನ ಬರ್ತಡೇನ ಹೆಚ್ಚಿಗೆ ಗ್ರ್ಯಾಂಡಾಗಿ ಆಗ್ತತಿ, ಯಾಕಂದ್ರೆ ಆಕಿನ ಸೀಸನ್ ಒಳಗೂ ಇರ್ತೈತಿ, ಆಮೇಲೆ ಮಳೆ ಅದು ಏನೂ ಇರೋದಿಲ್ಲ. 3 ಜನಕ್ಕೆ ಮೊನ್ನೆ ಡ್ರೆಸ್ ತೊಗೊಂಡು ಬಂದೈತಿ, ಅದಕ್ಕೆ ಸಿಂಪಲ್ಲಾಗಿ ತೊಗೊಳ್ಳೋಣ ಅಂತೇಳಿ ಸಿಂಪಲ್ಲಾಗೆ ತೊಗೊಂಡ್ವಿ. ಇದು ಅಗ್ನಿಹೋತ್ರದ ಬಗ್ಗೆ ನೀವು ಕೇಳಿರಿ, ಯಾರ್ಯಾರು ಕೇಳಿರಿ ಕಮೆಂಟ್ ಮಾಡಿರಿ. ನನಗೂ ಸ್ವಲ್ಪ ಮಾಡ್ಬೇಕಂತ ಅನ್ಸಕತ್ತೈತಿ, ಯಾಕಂದ್ರೆ ಇದರಿಂದ ಭಾಳ ಎನ್ವಿರಾನ್ಮೆಂಟ್ ಯೂಸ್ ಐತಿ, ನಮಗೂ ಸೆಲ್ಫ್ ಕಾನ್ಫಿಡೆನ್ಸನ್ನು ಹೆಚ್ಚಾಗ್ತತಿ ಮಾಡೋದ್ರಿಂದ. ಆಮೇಲೆ ಮನೆಗೂ ಒಳ್ಳೆಯದು, ಆಮೇಲೆ ಮಕ್ಕಳಿಗೆ ಇದ್ರ ಬಗ್ಗೆ ನಾವು ತಿಳಿಸ್ಕೊಡ್ಬೇಕು. ಹೀಗಾಗಿ ಇದ್ರ ಮಾಡ್ಬೇಕಂತ ಅನ್ಸಕತ್ತೈತಿ. ಭಾಳ ಟೈಮ್ ತೊಗೊಳಂಗಿಲ್ಲ, ಸಾಯಂಕಾಲ ಒಂದು 10 ನಿಮಿಷ, ಆಮೇಲೆ ಬೆಳಗ್ಗೆ ಒಂದು 10 ನಿಮಿಷ ಸೂರ್ಯೋದಯಕ್ಕೆ ಮತ್ತು ಸೂರ್ಯಾಸ್ತಕ್ಕೆ ಮಾಡೋದು. ನಾನು ಇದ್ರ ಬಗ್ಗೆ ಕರೆಕ್ಟಾಗಿ ತಿಳ್ಕೊಂಡು ಹೇಳ್ತೀನಿ, ಯಾಕಂದ್ರೆ ನನಗೂ ಇದ್ರ ಬಗ್ಗೆ ಕರೆಕ್ಟಾಗಿ ಗೊತ್ತಿಲ್ಲ. ಮಾಡ್ಬೇಕಂತೇಳಿ ತೊಗೊಂಡು ಬಂದೀನಿ. ನನ್ನ ಫ್ರೆಂಡಿಗೆಲ್ಲ ಇನ್ಫಾರ್ಮೇಷನ್ ಕೇಳಿ ನಾನು ಸ್ವಲ್ಪ ದಿನ ಮಾಡಿ ಹೆಂಗೆ ಚೇಂಜಸ್ ಆಗ್ತದೆ ಹೇಳಿ, ಆಮೇಲೆ ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ ನಾನು. ಈ ಥರ ಇದು ಸಿಗುತ್ತೆ ಪೂಜೆಗೆ ಅಗ್ನಿಹೋತ್ರಕ್ಕೆ ಅಂತೇಳಿ. ಇದ್ರ ಜೊತೆಗೆ ಸಣ್ಣದೊಂದು ಬಟ್ಲು ಮತ್ತು ಒಂದು ಸ್ಪೂನು ಎಲ್ಲ ಸೆಟ್ಟಾಗಿ ಸಿಗ್ತೈತಿ. ಇದು ಆನ್ಲೈನ್ ಒಳಗೂ ನೋಡಿದ್ದೆ ನಾನು, ಬಟ್ ಅದು ಕ್ವಾಲಿಟಿ ಯಾವ ಥರ ಇರುತ್ತೆ ಏನೋ, ಪೂಜೆ ಸಾಮಾನು ಆಗಿರೋದ್ರಿಂದ ಯಾವುದು ಮಿಕ್ಸ್ ಇರೋದು ಲೋ ಕ್ವಾಲಿಟಿದೇನು ಬೇಡ ಅಂತ ಅನಿಸ್ತು ನನಗೆ. ಹಾಗಾಗಿ ನನ್ನ ಫ್ರೆಂಡ್ ಒಂದು ಸಜೆಸ್ಟ್ ಮಾಡಿದ್ಲು ಕೇಕ್ ಮಾಡಬೇಕು ಅಂತೇಳಿ, ಮ್ಯಾಂಗೋ ಕೇಕ್ ಅಂತ. ನನಗೆ ಅದಕ್ಕೆ ಒಂದು ಮೌಲ್ಡ್ ಬೇಕಾಗಿತ್ತು, ಮೌಲ್ಡ್ ಸಿಗಲಿಲ್ಲ ಇಲ್ಲಿ. ಇದು ಮೌಲ್ಡ್ ಥರ ಬಟ್ ಮೌಲ್ಡ್ ಅಲ್ಲ. ನಾ ಹೇಳಿದಲ್ಲ ನಿಮ್ಗೆ ಸೆಟ್ ತೊಗೊಂಡು ಬಂದೀನಿ ಅಂತೇಳಿ, ಅದಾಗಲೇ ನಾನು ಸೆಟ್ ತೋರಿಸ್ಲಿಲ್ಲ, ಬರೀ ಅಗ್ನಿಹೋತ್ರದಷ್ಟು ತೋರಿಸಿದೆ. ಅದ್ರ ಜೊತೆಗೆ ಸಣ್ಣ ಬಟ್ಲು, ಒಂದು ಚಮಚೆ, ಮತ್ತೊಂದು ಸಣ್ಣದು ಪ್ಲೇಟ್ ತೊಗೊಂಡು ಬಂದೆ. ಇದು ತೋರ್ಸೋಕ್ಕಾಗಿರ್ಲಿಲ್ಲಲ್ಲ, ಅದಕ್ಕೆ ಮತ್ತೆ ರಿಪೀಟಾಗಿ ತೋರ್ಸಕತ್ತೀನಿ. ಇದು ಎಲ್ಲ ಅದಕ್ಕೆ ನೀರಾಗ್ತೈತಿ, ಈ ಥರ ಎಲ್ಲ ತುಪ್ಪ ಎಲ್ಲ ಹಾಕೋಬೋದು. ಇದು ಮತ್ತು ಅಕ್ಕಿ ಎಲ್ಲ ಹಾಕಿ ಇಟ್ಕೋಬೋದು. ಆಮೇಲೆ ನಾವು ತೀರ್ಥಕ್ಕೂ ಬಳಸ್ಬೋದು. ಈ ಥರ ತೊಗೊಂಡು ಬಂದೆ. ನಿಮ್ಗೆ ಯಾರಿಗಾದರೂ ಇದ್ರ ಬಗ್ಗೆ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿರಿ. ನನ್ನ ಫ್ರೆಂಡೂ ಹೇಳ್ತೀನಿ ಅಂದಳ, ಬಟ್ ಒಬ್ರಿಗಿಂತ ಇಬ್ಬರು ಲೇಸಲ್ಲ, ಅದಕ್ಕೆ ಇದು ಒಂದು ಕಾಮಾಕ್ಷಿ ದೀಪ ಇಡೋಕೆ ಒಂದು ಸಣ್ಣ ಬಟ್ಲು ಬೇಕಾಗಿತ್ತು. ನಾನು ಸ್ಟೀಲಿಂದ ಉಪಯೋಗಿಸ್ತಿದ್ದೆ, ಸ್ಟೀಲಿನ ಜಾಸ್ತಿ ಉಪಯೋಗಿಸ್ಬಾರ್ದು ಪೂಜೆಗೆಲ್ಲ, ಅದಕ್ಕಾಗಿ ಇದೊಂದು ಸಣ್ಣ ಬಟ್ಲು ತೊಗೊಂಡು ಬಂದೆ ಇಡಕ್ಕಂತೇಳಿ. ಕಾಮಾಕ್ಷಿ ದೀಪ ಶುಕ್ರವಾರ ಮತ್ತು ಈ ಥರ ಎಲ್ಲ ಇದ್ದಾಗ ಹಾಕ್ಬೇಕಂತೇಳಿ. ಇದು ಒಂದು ನನಗೆ ಭಾಳ ದಿನದಿಂದ ತರಬೇಕು ಅನ್ನಿಸ್ತಾ ಇತ್ತು, ಯಾಕಂದ್ರೆ ಚಪಾತಿ ಮತ್ತು ದೋಸೆ ಎಲ್ಲ ಮಾಡಿದ್ರೆ ಎಣ್ಣೆ ಹಾಕ್ತೀವಲ್ಲ, ಅದು ಬಟ್ಲು ಮರೆತು ಮಲ್ಕೊಂಡ್ಬಿಟ್ಟೆ ಅಂದ್ರೆ ಮರುದಿನ ಎಣ್ಣೆನ ಕೈಗೆ ಹತ್ತಂಗಿಲ್ಲ, ಯಾಕಂದ್ರೆ ಜೊಂಡ್ಗೆ ಬಂದು ಬಿದ್ದುಬಿಟ್ಟಿರ್ತೈತೆ ಅದ್ರೊಳಗೆ. ಅದಕ್ಕೆ ಈ ಥರ ಎಣ್ಣೆ ಹಾಕ್ಕೊಳಕ್ಕೆ ಇದು ಒಂದು ಬಟ್ಲು ಬೇಕಾಗಿತ್ತು ನನಗೆ. ತುಪ್ಪದ ಡಬ್ಬಿ ಇತ್ತು ಮನೆಯೊಳಗೆ, ಈ ಥರ ಅಗಲಿರೋದು ಬೇಕಾಗಿತ್ತು, ಅಂದ್ರೆ ನಾವು ಹಾಕೋಬೋದು ಚಮಚೆಲೆ ಅಂಥೇಳಿ ಅಂದ್ಕೊಂಡು. ನಾನಂತೂ ಎಣ್ಣೆ ಸುರಿತೀನಿ. ನಮ್ಮ ಮನೆಯವರು 4 kg ಎಣ್ಣೆ ಆಲೆ ಖಾಲಿ ಮಾಡ್ತೀನಿ ಅಂತೇಳಿ ಭಯಕತ್ಬಿಟ್ಟಾರ. ಸ್ವಲ್ಪ ಎಣ್ಣೆ ಕಂಟ್ರೋಲ್ ಮಾಡಬೇಕಾಗೈತಿ. ಅದಾದಮೇಲೆ ಅರ್ಧ ಚಲ್ಲೇ ಹೋಗ್ತಿತ್ತು ಜಿರಳಿ ಸಂಬಂಧ, ಅದಕ್ಕಾಗಿ ಇದು ತೊಗೊಂಡು ಬಂದಿದ್ದು. ಅದಾದಮೇಲೆ ಸ್ವಲ್ಪ ಟ್ರೇ ತೊಗೊಂಡು ಬಂದೆ. ನನಗೆ ಲಾಸ್ಟ್ ಟೈಮ್ ಹೋದಾಗ ಆ ಟ್ರೇ ಮೇಲೆ ಕ್ರಶ್ ಆಗಿಬಿಟ್ಟಿತ್ತು ಅನ್ಸೋದು, ಅಷ್ಟು ಚಲೋ ಇತ್ತು. ಬಟ್ ನಮಗೆ ಅವರಿಗೆ ಆಗಿ ಬರಲಿಲ್ಲ ರೇಟ್, ಹಾಗಾಗಿ ಬಿಟ್ಟು ಬಂದೆ. ನಾನು ಸ್ವಲ್ಪ ಜಾಸ್ತಿ ಬಾರ್ಗೇನ್ ಮಾಡ್ತೀನಿ, ಯಾಕಂದ್ರೆ ಅಷ್ಟು ಕೆಲಸ ಮಾಡಿ ಕಷ್ಟಪಟ್ಟು ದುಡಿತಿರ್ತೀವಲ್ಲ, ಅನ್ನೆಸೆಸರಿ ಕೊಡೋಕೆ ಇಷ್ಟ ಆಗಲ್ಲ. ಬಟ್ ಅವ್ರದ್ದು ರೇಟ್ ಜಾಸ್ತಿ,
ಕ್ವಾಲಿಟಿನೂ ಜಾಸ್ತಿ ಇರ್ತೈತಿ. ಅದು ಒಂದೇ ಶಾಪಿಗೆ ಹೋಗ್ತೀನಿ, ಬೇರೆ ಶಾಪಿಗೆ ಹೋಗೋದೇ ಇಲ್ಲ. ಅವ್ರು ಕೊಟ್ಟಿಲ್ಲ ಅಂದ್ರೆ ವಾಪಸ್ ಬಂದು ಒಂದು 8 ದಿನ ಬಿಟ್ಟು ಅದೇ ಶಾಪಿಗೆ ಹೋಗಿರ್ತೀನಿ ನಾನು. ಈ ಥರ ನಾನು ಸ್ಟಿಕ್ಕರ್ ಎಲ್ಲ ತೊಗೊಂಡ್ಬಿಡ್ತೀನಿ. ಅದು ತಿಕ್ಕಿ ಮಾಡಿ ಅಂದರೆ ಹೊಲ್ಸಾಟಾಗ್ಬಿಡ್ತೈತೆ ಅಂಥೇಳಿ ಸ್ವಲ್ಪ ಬಿಸಿ ಮಾಡಿದ್ಬಿಟ್ರೆ ಸ್ಟಿಕ್ಕರ್ ಈಸಿಯಾಗಿ ಬಂದುಬಿಡ್ತೈತಿ. ಈ ಥರ ಎಲ್ಲ ತೆಗೆದು ಇವನ್ನ ತಿಕ್ಕಾಕಿಟ್ಟೆ ಒಂದ್ಸಲ ತಿಕ್ಕಿ ಆಮೇಲೆ ಯೂಸ್ ಮಾಡೋಣ ಅಂತೇಳಿ ಅಂದ್ಕೊಂಡು, ನಾವು 4-5 ಜನ ಇರೋದ್ರಿಂದ, ಆಮೇಲೆ ಹುಡುಗರು ಇರೋದ್ರಿಂದ ಅದು ಇದು ತಿಂತಾನೆ ಇರ್ತಾರೆ. ಇದ್ರೊಳಗೆ ಪ್ಲೇಟ್ ಒಳಗೆ ಒಯ್ದು ಕೊಡೋದಾಗ್ತೈತಿ. ಅದು ಒಂದು ರೀಸನ್. ಆಮೇಲೆ ಸೀಸನ್ ಬಂತಂದ್ರೆ ಚಾ ಹಾಕೊಂಬ ಚಾಲು ಮಾಡ್ತಾರೆ ಇವರು ಡ್ರೈವರ್ಗಳಿಗೆ, ಮತ್ತು ಅವ್ರ ಫ್ರೆಂಡ್ಸ್ ಇವ್ರು ಬಂದಿರ್ತಾರಲ್ಲ, ಜಾಸ್ತಿ ಜನ ಬರ್ತಾರೆ. ಅವಾಗೆಲ್ಲ ತಾಟ್ನಾಗ ಇಟ್ಕೊಡೋದಾಗಿರ್ತಿತ್ತು. ಹಾಗಾಗಿ ಅದಕ್ಕೂ ಯೂಸ್ ಆಗ್ತೈತೆ ಅಂತೇಳಿ ತೊಗೊಂಡು ಬಂದೆ. ಸೊ ಇದೆಲ್ಲ ಕೆಲಸ ಮುಗಿಸ್ಕೊಂಡು ಒಂದಿಷ್ಟು ಡಿಸೈನ್ ಮಾಡಿಟ್ಟಿದ್ದೆ ಅಲ್ಲ, ಅದ್ರದ್ದೊಂದು ವಿಡಿಯೋ ಮಾಡಿ ಸಪ್ರೇಟ್ ಒಂದು ವಿಡಿಯೋ ಹಾಕಿನಿ ಇದ್ರದ್ದು. ಬಟ್ ಅದ್ರೊಳಗೆ ಕರೆಕ್ಟಾಗಿ ವಿಡಿಯೋ ಬಂದಿಲ್ಲ ಫ್ರೆಂಡ್ಸ್. ಕರೆಕ್ಟಾಗಿ ಎಡಿಟ್ ಮಾಡುವಾಗ ಏನಾಯಿತು ಗೊತ್ತಿಲ್ಲ, ಅದರ ಅಪ್ಲೋಡ್ ಮಾಡಿಬಿಟ್ಟಿನಿ. ಇನ್ನು ವಾಪಸ್ ಡಿಲೀಟ್ ಮಾಡಿದರೆ ಮತ್ತು ಪ್ರಾಬ್ಲಮ್ ಆಗುತ್ತಂತೆ, ಚಾನಲ್ಗೆ ಪ್ರಾಬ್ಲಮ್ ಆಗ್ತದಂತೇಳಿ ಇದ್ರೊಳಗೆ ಸ್ವಲ್ಪ ತೋರ್ಸೋಣ ಅಂತೇಳಿ ತೋರಿಸಿದೆ. ಈ ಥರ ಕರೆಕ್ಟು. ಬಟ್ ಭಾಳ ಜನ ಎಂಬ್ರಾಯ್ಡ್ರಿ ಡಿಸೈನ್ದು ವಿಡಿಯೋ ನೋಡೋಕೆ ಕಾಯ್ತಾ ಇರ್ತಾರೆ, ಅಪ್ಲೋಡ್ ಮಾಡಿರಿ ಅಂತ ಹೇಳ್ತಿರ್ತೀರಿ. ಬಟ್ ಅದು ಕರೆಕ್ಟಾಗಿ ಅಪ್ಲೋಡ್ ಆಗಿಲ್ಲ. ಅದು ನೋಡಬೇಕು, ಅದ್ರೊಳಗೆ ಎಡಿಟ್ ಮಾಡೋಕ್ಕೆ ಬರುತ್ತಾ ಏನಂತೇಳಿ, ಅಂದ್ರೆ ಆಲ್ಟ್ರೇಷನ್ ಮಾಡೋಕ್ಕೆ ಬರುತ್ತಾ ಏನೋ ನೋಡ್ತೀನಿ. ಅದಾಗಿಲ್ಲ ಅಂದ್ರೆ ಇದ್ರೊಳಗೆ ನೋಡಬಹುದು. ಅಂದ್ರೆ ಸಾರಿ, ನೆಕ್ಸ್ಟ್ ಟೈಮ್ ಈ ಥರ ಆಗಲ್ಲ. ಕರೆಕ್ಟಾಗಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದ್ರೆ 2 ವೀಡಿಯೋ ಅಪ್ಲೋಡ್ ಮಾಡಬೇಕು ಡೈಲಿ ಅಂತ ಅಂದ್ಕೊಂಡೀನಿ, ಒಂದು ಡಿಸೈನ್ದು ಮತ್ತೊಂದು ಬ್ಲಾಗ್ದು. ಯಾಕಂದ್ರೆ ವಾಚ್ ಅವರ್ಸ್ ಭಾಳ ಕಡಿಮೆ ಆಗ್ತಾಯಿದೆ ಫ್ರೆಂಡ್ಸ್. ಅದಕ್ಕಾಗಿ ದಯವಿಟ್ಟು ವೀಡಿಯೋ ಪೂರ್ತಿ ನೋಡಿರಿ, ಯಾರು ಅರ್ಧಂಬರ್ಧ ವೀಡಿಯೋ ನೋಡಬೇಡ್ರಿ. ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀವಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ರಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟು ಇದೆಲ್ಲ ಮುಗಿಸ್ಕೊಂಡು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ ಸ್ವಲ್ಪ ರೆಸ್ಟ್ ತೊಗೊಂಡೆ. ಈಗಂತೂ ಟೈಮ್ ಹೋಗಿದ್ದೆ ಗೊತ್ತಾಗಂಗಿಲ್ಲ. ಸೊ ಅದಕ್ಕಾಗಿ ಅಷ್ಟೊತ್ತಿಗೆ ಅಂದ್ರೆ ಸಾಯಂಕಾಲನ ಆಗಿಬಿಡ್ತು. ನಮ್ಮ ಸಮಯ ಈಗ ಸ್ಟಾರ್ಟ್ ಆಯ್ತು ಮತ್ತು ಸಾಯಂಕಾಲದ ಕೆಲಸ. ಅಂತೂ ಇಂತೂ ನಾವು ಗ್ರ್ಯಾಂಡಾಗಿ ಇದ್ರದ್ದು ಟ್ರೇದು ಓಪನಿಂಗ್ ಸೆರೆಮನಿ ಮಾಡಿದ್ವಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ ಚಾ ಸ್ವಲ್ಪ ಹಾಕಿರಿ ಅನ್ಕೋಬೇಡ್ರಿ ಫ್ರೆಂಡ್ಸ್. ಇದು ಗ್ಲಾಸ್ ಹಾಲು ಕುಡಿಯೋ ಗ್ಲಾಸ್ ಇದು. ಜಾಸ್ತಿ ಹಾಲು ಕುಡಿಲಿ ಅಂಥೇಳಿ ತೊಗೊಂಡು ಬಂದಿದ್ದು. ಬಟ್ ಇದ್ರೊಳಗೆ ನಿಮ್ಗೆ ಸ್ವಲ್ಪ ಕಾಣಿಸ್ತೈತಿ, ಬಟ್ ಭಾಳ ಚಹಾ ಹಿಡಿಸ್ತೈತಿ ಇದು ಗ್ಲಾಸ್. ಹಾಗಾಗಿ ಬರೀ ಮಾನ್ಯಾಗ ಜನ್ನಿಗೆ ಸರ್ಪ್ರೈಸ್ ಕೊಡೋಣ. ಹಾಂ, ಇಬ್ರು ಕಣ್ಮುಚ್ಚು. ಯಯ್ಯ ಮಕ್ಕಳು. ಕಾರ್ ಕೊಡಿಸ್ತೀಯಾ? ಮತ್ತೆ ನಂಗೆ ಅದೇ ಕೊಡಿಸ್ಬೇಕು. ನೋಡ್ ಜಾನು ಹೆಂಗ ಆಕತಿ. ಅಲ್ಲಿ ನಿಂದ್ರ ಅಕ್ಕ ಹಿಡಿತಾಳ. ಹಿಡಿಮಲ್ಲು ನೋಡೋಣ ಕೀಗ ಹೆಂಗ ಆಕತಿ. ಅಲ್ಲೇ ನಿಂದ್ರ ಜಾನಿ. ಅಲ್ಲೇ ನಿಂದ್ರ. ನೀ ಸೈಡಿಗೆ ನಿಂದ್ರ. ಹಾ, ಚಂದ. ನಿನಗ್ ಬರ್ತೈತ ನೋಡ್ ಮನ್ನ. ಮ್ಯಾಲಿಡಮ್ಮ ಇನ್ನೊಟ್ಟ. ಹಾ ಜನ ಹಂಗ ಮನ್ಯಾಗ ಒಂದಿನ ಕೊಡ್ತೀಯಾ? ಅದಕ್ಕೆ ಏನ್ ಮಾಡುದು ಮತ್ತ ದೊಡ್ಡದಾಗಿದ್ದಕ್ಕ? ಹೌದಾ, ನಾನು ನನಗ ಕೊಡಂತೀನಂತ ಮಾಡಿದ್ಯಾ? ಬೇಡ ಅಕ್ಕಿಗೆ ಹೊಸದ ಹಾಕೋತಾರ ಅಕ್ಕಿ ನಾಳೆ. ಏಯ್ ಹಲಸಿ ನಮ್ಮ ಚಿಟ್ಟು ಅಂತೂ ಸಾಯಂಕಾಲ ಆಗ್ತತಿ. ಅವ್ರ ಪಪ್ಪನ ಬಿಡೋದೇ ಇಲ್ಲ. ಹಾಗಾಗಿ ರೂಮಿಗೊಮ್ಮೆ ಹಾಲಿಗೊಮ್ಮೆ ಓಡಾಡಕತ್ತಾಳ. ಬಸ್ ಸ್ಟ್ಯಾಂಡಿಗೆ ಹೋಗಿ ಒಂದು ಸ್ವಲ್ಪ ಏನಾರ ತಿನ್ನಿಸ್ಕೊಂಡು ಕರ್ಕೊಂಡು ಬಂದ್ರೆ ಸುಮ್ಮನೆ ಆಗ್ತಾಳಕ್ಕಿ. ಇವರು ಸ್ವಲ್ಪ ಸ್ವೆಟ್ರ್ ಗಿಟ್ರ್ ಹಾಕ್ಕೊಳಕ್ಕೆ ಇದು ಮಾಡಕತ್ತಾರ. ಆಕಿಗೆ ಅಷ್ಟು ನಿಂದ್ರಕ್ಕೆ ಪೇಷನ್ಸ್ ಇಲ್ಲ. ಆಗಲೇ ಹೋಗ್ಬಿಟ್ಟಾಳ. ಈ ಕುಂಚಿಗೆ ಸ್ವೆಟ್ರ್ ಇವೇನು ಆಕೆಗೆ ಮ್ಯಾಟ್ರ್ ಅಲ್ಲ ಫ್ರೆಂಡ್ಸ್.
ಹೋಗಿ ಸ್ವಲ್ಪ ಬಲೂನು ಅವನ್ನೆಲ್ಲ ತೊಗೊಂಡು ಬರ್ರಿ ಅಂತ ಹೇಳಿದ್ದೆ, ಹಂಗೆ ತೊಗೊಂಡು ಬರ್ರಿ ಅಂತೇಳಿ ನಾಳೆಗೆ ಡೆಕೋರೇಷನ್ ಮಾಡೋಕ್ಕೆ. ಸೊ ಅದು ವಿಡಿಯೋ ನೋಡಿರಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಂತ, ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಂತ. ಕೊನೆವರೆಗೂ ಯಾರ್ಯಾರು ವಿಡಿಯೋ ನೋಡಿರಿ ಅವರಿಗೆಲ್ಲ ಥ್ಯಾಂಕ್ ಯು ಹೇಳ್ತಾ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ. ಥ್ಯಾಂಕ್ ಯು ಸೋ ಮಚ್.